ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ಬೆಳಗ್ಗೆ ಎಲ್ಲರೂ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಬಿಸಿಲು ತುಂಬಾ ಬಂದುಬಿಟ್ಟಿದೆ. ನೈಟ್ ಸ್ವಲ್ಪ ಮಳೆ ಕೂಡ ಆಗಿದೆ. ನೈಟ್ ಮಳೆ ಆಗಿರೋದ್ರಿಂದ ಸ್ವಲ್ಪ ತಂಪು ಕೋಲ್ಡ್ ಅನ್ನಿಸ್ತಾ ಇದೆ ಅಷ್ಟೇ, ಸೆಕೆ ಅನ್ನಿಸ್ತಾ ಇಲ್ಲ. ತಿಂಡಿಗೆ ಅಂತ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಳೆ ಆಗಿದ್ರೂ ಕೂಡ ಬಿಸಿಲಿದೆ, ಸೆಕೆ ಸ್ವಲ್ಪ ಕಡಿಮೆ ಇದೆ. ನೋಡ್ಬೋದು ಗಿಡ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು, ಇವಾಗೆಲ್ಲ ಫುಲ್ಲು ಹಸಿರಾಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ಮುಂದೆಯಿಂದ ನೋಡೋದಕ್ಕೆ. ನೇಚರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ತುಳಸಿ ಗಿಡಕ್ಕೆ ನೀರು ಕೂಡ ಹಾಕಿದ್ದೀನಿ. ಮತ್ತು ನೈಟ್ ಮಳೆ ಆಗಿರೋದ್ರಿಂದ ನಾವು ಊರಿಗೆ ಹೋದಾಗ ಕೂಡ ಮಳೆ ಆಗಿದೆ ಅನಿಸುತ್ತೆ, ಅದಕ್ಕೆ ಅಷ್ಟೊಂದೇನು ಒಣಗಿಲ್ಲ ಗಿಡಗಳು. ಮಳೆ ಆದರೆ ಡೈರೆಕ್ಟಾಗಿ ಪಾಟ್ಗೆ ಬೀಳುತ್ತೆ. ಸ್ವಲ್ಪ ಪರಿಗೆ ಊಟ ಹಾಕಿಲ್ಲ, ಇವತ್ತು ಊಟ ಹಾಕಬೇಕು. ನಾವು ಊರಿಗೆ ಹೋದಾಗ ಪರಿನ ಅಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಬಿಟ್ಟು ಹೋಗ್ಬಿಟ್ಟಿದ್ದೆ. 6 ದಿನ ಅಲ್ಲೇ ಇತ್ತು. ಅವ್ರ ಮನೇಲಿ ಎಲ್ರಿಗೂ ರೂಢಿ ಆಗಿಬಿಟ್ಟಿತ್ತೆ ಅಂತೆ. ಅಂದರೆ ಅವ್ರ ಮೇಲ್ಗಡೆ ಇಟ್ಬಿಟ್ಟಿದ್ದು ಪರಿ ಅಂದ ತಕ್ಷಣ ಬಂದು ಕುಗ್ತಿತ್ತಂತೆ. ಅಲ್ಲಿ ಪಕ್ಕದ ಮನೆ ಮಕ್ಕಳು ಯುವ ಖುಷಿ ಅಂತ, ಅವ್ರು ಕೊಡೋದಕ್ಕೆ ರೆಡಿನೇ ಇರಲಿಲ್ಲ. ಮೊನ್ನೆ ನಾನು ಕರ್ಕೊಂಡು ಬರೋಕ್ಕೆ ಹೋದಾಗ ಯುವ ಅಂತರೂ ಅವ್ರ ಅಪ್ಪಾಜಿಗೆ ಹೋಗ್ಬಿಟ್ಟು ಪರಿಗೆ ಗೋಬಿ ಮಂಚೂರಿ ಮತ್ತು ಪಾನಿಪುರಿ ತೊಗೊಂಡು ಬರೋಣ ಬನ್ನಿ ಪಪ್ಪ ಅಂತ ಹೇಳ್ತಿದ್ದಂತೆ. ಅವರೆಲ್ಲರೂ ಹೇಳಿದ್ರು, ನಮ್ಮ ಫ್ರೆಂಡು ಮತ್ತು ಅವರೆಲ್ಲರೂ ಹೇಳ್ತಿದ್ರು. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಇವಾಗ ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಅದಕ್ಕೆ ಊಟ ಹಾಕಬೇಕು. ಊಟ ಹಾಕಿಲ್ಲ ಇನ್ನು. ತಿಂಡಿಗೆ ಅಂತ ಉಪ್ಪಿಟ್ಟು ರೆಡಿ ಮಾಡ್ಕೊಂಡಿರ್ತೀನಿ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ನಮ್ಮ ಮನೆಗೆ ಉಪ್ಪಿಟ್ಟು ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ನೋಡ್ಬೋದು ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಇಷ್ಟು ಐಟಮಿಂದನೇ ಉಪ್ಪಿಟ್ಟು ರೆಡಿ ಮಾಡ್ಕೊತೀನಿ. ಇದರಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ, ಉಪ್ಪು ಮತ್ತು ಅರಿಶಿನ ಎಡಿಷನ್ ಹಾಕ್ಕೋತೀನಿ ಅಷ್ಟೇ. ಕಡಲೆಬೀಜ, ಈರುಳ್ಳಿ, ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ 1-2, ಸ್ವಲ್ಪ ಲಿಂಬೆಹಣ್ಣು ರಸ, ಕೊತ್ತಂಬರಿ, ಕರಿಬೇವು ಸೊಪ್ಪು. ಕಡಲೆಬೀಜನ ಸ್ವಲ್ಪ ಹುರಿದು ತೊಗೋಬೇಕು, ಫ್ರೈ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮತ್ತು ರವೆನೂ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಒಬ್ಬೊಬ್ಬರು ಟೊಮೆಟೊ ಹಾಕೋದಿಲ್ಲ, ಟೊಮೆಟೊ ತಿನ್ನಲ್ಲ ಅನ್ನೋರು ಟೊಮೆಟೊ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಬೋದು. ಬಟ್ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ನಾನು ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಹೀಗೆ ಮಾಡ್ಕೊಳ್ಳೋದು ಮನೇಲಿ. ಇವಾಗ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈರುಳ್ಳಿ, ಟೊಮೆಟೊ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಉಪ್ಪಿಟ್ಟು ಮಾಡ್ಕೋಬೇಕು. ಸ್ವಲ್ಪ ರವೆ ಮತ್ತು ಕಡಲೆಬೀಜನ ಹುರ್ಕೊಂಡ್ಬಿಡ್ತೀನಿ ನೋಡಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ನಮಗೆ ಉಪ್ಪಿಟ್ಟಿಗೆ ಎಷ್ಟು ಕಡಲೆಬೀಜ ಹಾಕೋತೀವಲ್ಲ ಅಷ್ಟು ಕಡಲೆಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪಿಟ್ಟಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕೊಂಡು ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆಬೀಜ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಸೈಡ್ಗೆ ತೆಗೆದಿಟ್ಕೊಂಡ್ಬಿಡೋಣ. ನೋಡ್ಬೋದು ಕಡಲೆಬೀಜ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ರವೆನ ಹಾಕ್ಕೊಂಡ್ಬಿಡ್ತೀನಿ. ರವೆ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನಿಮ್ಗೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು, ಇಲ್ಲ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರವೆನ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ರವೆ ಉಪ್ಪಿಟ್ಟು ಮಾಡಿದ್ರೇ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ರವೆ ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದರೆ ಉಪ್ಪಿಟ್ಟು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ರವೆ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕೂಡ ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ.
ರವೆ ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತೀನಿ. ನೋಡಿ, ಸ್ವಲ್ಪನೇ ಕೈ ಹತ್ತೇಳಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಎಲ್ಲ ಐಟಮ್ನೂ ಹಾಕ್ಕೊಂಡ್ಬಿಡ್ತೀನಿ ನಾನು ಇವಾಗಲೇ. ಅಂದರೆ ಒಂದೊಂದಾಗೆ ಫ್ರೈ ಮಾಡ್ಕೊಳ್ಳೋಕ್ಕಿಂತಲೂ ಎಲ್ಲನೂ ಒಮ್ಮೆ ಹಾಕ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಅಂತ. ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡ್ಬೋದು. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತೀನಿ. ಅಂದರೆ ಅರ್ಜೆಂಟಲ್ಲಿದ್ದಾಗ ಈ ರೀತಿ ಬೇಗ ಬೇಗ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡ್ಬೋದು, ಇದೆಲ್ಲನೂ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾವು ಆಗಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದು ಹಾಕೋತಿದ್ದೀನಿ ನಾನು. ಅಂದರೆ ಹುರಿದ ತಕ್ಷಣ ಸ್ವಲ್ಪ ಕೈಯಲ್ಲಿ ಉಜ್ಕೊಂಡ್ರೆ ಸಿಪ್ಪೆ ಎಲ್ಲ ಹೊರಟೋಗ್ಬಿಡುತ್ತೆ. ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ನೀವು ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ಪೌಡರ್, ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಈ ರೀತಿ ಉಪ್ಪಿಟ್ಟು ಮಾಡ್ಕೊತೀವಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಅಂದರೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಕೂಡ ಉಪ್ಪಿಟ್ಟನ್ನ ಮಾಡ್ತಾರೆ, ಒಬ್ಬೊಬ್ಬರು ಈರುಳ್ಳಿ ಹಾಕದೆ ಕೂಡ ಉಪ್ಪಿಟ್ಟು ಮಾಡ್ತಾರೆ. ನಾನು ಈ ರೀತಿ ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರವೆ ಬೇಯುವಷ್ಟು ನೀರನ್ನು ಇವಾಗಲೇ ಹಾಕ್ಕೊಂಡ್ಬಿಡ್ಬೇಕು. ನೋಡ್ಬೋದು, ಇದೆಲ್ಲ ಫ್ರೈ ಆದಮೇಲೆ ನಮಗೆ ಉಪ್ಪಿಟ್ಟನ್ನ ರವೆ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅಂದಾಜು ಮೇಲೆ ನೀರನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಒಂದು 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಬೌಲ್ ಉಪ್ಪಿಟ್ಟಿಗೆ 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರು ಒಂದು ಕುದಿ ಬರೋವರೆಗೂ ಬಿಡ್ತೀನಿ ನಾನು. ಒಂದು ಕುದಿ ಬಂದಾದಮೇಲೆ ರವೆನ ಸೇರಿಸ್ಕೊತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಹಿಂಡ್ಕೊಂಡ್ಬಿಡ್ತೀನಿ. ನೋಡಿ, ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು. ನೋಡ್ಬೋದು, ಈ ರೀತಿ ನೀರು ಒಂದು ಕುದಿ ಬರ್ತಿದೆ ಅಂದಾಗ ನಾವು ರೋಸ್ಟ್ ಮಾಡ್ಕೊಂಡಿರೋ ರವೆನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ನೋಡ್ಬೋದು, ಮಧ್ಯದಲ್ಲಿ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ. ಮಧ್ಯದಲ್ಲಿ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನೋಡ್ಬೋದು, ಲಾಸ್ಟಲ್ಲಿ 1-2 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಚಿಟಿಕೆ ಆಗುವಷ್ಟು 1-2 ಕಾಳು ಆಗುವಷ್ಟು ಸಕ್ಕರೆನ ಹಾಕ್ಕೋತೀನಿ ನಾನು. ನೋಡಿ, ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಇಟ್ಬಿಟ್ರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡ್ಬಿಟ್ರೆ ಸಾಫ್ಟಾಗಿರೋ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನಾನು ಇಷ್ಟೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು. ನೋಡ್ಬೋದು, 2 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಫ್ಟಾಗಿರೋ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ,
ನೋಡ್ಬೋದು ಫ್ರೆಂಡ್ಸ್, ಉಪ್ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು ತಿಂಡಿ ಎಲ್ಲ ತಿಂದಿದ್ದಾಯಿತು. ನನ್ನ ಮಕ್ಕಳು ಕೂಡ ತಿಂಡಿ ಎಲ್ಲ ತಿಂದರು. ಇವಾಗ ಸ್ವಲ್ಪ ಖಡಕ್ಕಾಗಿರೋ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊತಿದ್ದೀನಿ. ಟೀ ಮಾಡಿಕೊಂಡು ಸ್ವಲ್ಪ ಕುಡಿದ್ರೆ ಎನರ್ಜಿ ಬಂದುಬಿಡುತ್ತೆ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಟೀ ಮಾಡ್ಕೊತಿದ್ದೀನಿ. ನೋಡ್ಬೋದು ಫ್ರೆಶ್ ಆಗಿರೋ ಹಾಲಲ್ಲಿ ಖಡಕ್ಕಾಗಿರೋ ಟೀ ಮಾಡ್ಕೊತಿದ್ದೀನಿ. ಆಲ್ರೆಡಿ ಕುದಿ ಬಂದಿದೆ. ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳೋದು. ಟೀ ರೆಡಿ ಆಗ್ತಿದೆ. ಟೀ ಕುಡಿದ್ಬಿಡ್ತೀನಿ. ಅವನದಿನ್ನೂ ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ. ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿಸ್ತಿದ್ದೀನಿ. ಇಂಗ್ಲೀಷ್ ಕಂಪ್ಲೀಟ್ ಆಗಿದೆ, ಕನ್ನಡ ಮತ್ತು ಮ್ಯಾಥ್ಸು ಸ್ವಲ್ಪ ಇದೆ. ಅವನಿಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೋಬೇಕು. ಡೈಲಿ ಸ್ವಲ್ಪ ಮಾಡಿಸ್ತಿದ್ದೀನಿ. ಅವನು ಮಾಡ್ತಿದ್ದಾನೆ. ಆದರೆ ರಜದಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಆಟ ಆಡೋದ್ರಲ್ಲಿ ಎಲ್ಲ ಮಕ್ಕಳು ಕೂಡ ಸ್ವಲ್ಪ ಮರೀತಾರೆ. ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಅವನಿಗೂ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಕೋಬೇಕು. ಅಂದರೆ ಬೆಳಗ್ಗೆ ಟೈಮು ಫ್ರೆಶ್ ಆಗಿರ್ತಾನಲ್ವ, ಅದಕ್ಕೆ ಸ್ವಲ್ಪ ಮಾಡ್ಕೋತಾನೆ. ಆಮೇಲೆ ಟೈಮ್ ಹೋದಂಗೆ ಅವನಿಗೆ ಆಟ ಆಡೋ ಮೂಡ್ ಬಂದುಬಿಡುತ್ತೆ. ಮಾಡಲ್ಲ ಅಂತ ಆಟ ಮಾಡ್ತಾನೆ, ಹೋಮ್ವರ್ಕ್ ಮಾಡಲ್ಲ ಅಂತ. ಅದಕ್ಕೆ ಇವಾಗಲೇ ಸ್ವಲ್ಪ ಮಾಡಿಸ್ಬಿಡೋಣ ಅಂತ. ಟೀ ಕೂಡ ರೆಡಿಯಾಗಿದೆ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಅವನಿಗೆ ಹೋಮ್ವರ್ಕ್ ಮಾಡಿಸಿ ಪರಿಗೆ ಊಟ ಹಾಕ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಫ್ರೆಶ್ ಆಗಿರೋ ಕೆನೆ ಟೀ ರೆಡಿಯಾಗಿದೆ. ಸ್ವಲ್ಪ ಕೆನೆ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಮಲಾಯಿ ಟೀ ಅಂತಾರಲ್ಲ, ಆ ರೀತಿ ತುಂಬ ಫ್ರೆಶ್ ಆಗಿ ಘಮ ಅಂತಿದೆ. ಇವಾಗ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕು. ಅವ್ರು ಗೊಂಬೆ ನೋಡ್ತಾ ಕುಂತಿದ್ದಾರೆ. ನಾನು ಸ್ವಲ್ಪ ಬಟ್ಟೆ ಮಡ್ಚಿಡ್ಬೇಕು ಮತ್ತು ಬಟ್ಟೆ ವಾಶ್ ಮಾಡ್ಕೋಬೇಕು. ಎಲ್ಲ ಕೆಲಸ ತುಂಬ ಇದೆ. ಬೇಗ ಮಾಡಿಕೊಂಡ್ರೆ ಎಲ್ಲ ಆಗೋಗುತ್ತೆ ಅಂತ. ನೋಡ್ಬೋದು ಮನೆ ಮುಂದೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈ ಕಡೆ ಕರ್ಬೇವು ಗಿಡ ಕೂಡ ತುಂಬ ಚೆನ್ನಾಗಿ ಚಿಕ್ತಿದೆ. ಅದು ಲಿಂಬೆಹಣ್ಣು ಗಿಡ ಫುಲ್ಲು ಹಾಳಾಗೋಗ್ಬಿಟ್ಟಿತ್ತು. ಬಟ್ ಇವಾಗ ಮಳೆ ಬಂದಾದಮೇಲೆ ಎಷ್ಟು ಚೆನ್ನಾಗಿ ಚಿಕ್ತಿದೆ ನೋಡಿ. ತುಂಬ ಚಿಕ್ಕದಾಗಿ ತುಂಬ ಗಿಡಗಳಿದ್ದಾವೆ, ಕರ್ಬೇವು ಗಿಡಗಳು. ಅಲ್ಲಿ ತುಳಸಿ ಕೂಡ ಇದೆ. ನೋಡ್ಬೋದು ಬರೀ ಚೆನ್ನಾಗಿ ಮೂಮೆಂಟ್ ಮಾಡ್ತಿದ್ದಾಳೆ. ಬಾ ಇದಕ್ಕೆ ಊಟ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಇದೆ ಇನ್ನೊಂದು 3-4 ತಿಂಗಳಂತೂ ಈಸಿಯಾಗಿ ಹೋಗುತ್ತೆ. ಇದೆ ಸ್ವಲ್ಪ ಊಟ ಹಾಕ್ತೀನಿ. ನಾನು ಊಟ ಹಾಕ್ತೀನಿ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತಿದೆ. ಇಲ್ಲೇ ಗ್ಲಾಸ್ ಹತ್ರ ಬಂದು ತೋರಿಸ್ತೀನಿ ನೋಡಿ ನೀವು. ಊಟ ತಿಂದಿದ್ದಾಯಿತು. ಅದು ಊಟ ತಿಂದಿದ್ದಾದಮೇಲೆ ಮೂಮೆಂಟ್ ಮಾಡ್ತಿದೆ. ಪರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೀನು ಕೂಗು ಹೋಯ್ತಾ ಆ ಕಡೆ. ಪರಿ ಬರುತ್ತೆ ನೋಡಿ. ನೋಡು ಸ್ವಲ್ಪ ಈ ಕಾಟ್ ಡ್ರಾಯರಲ್ಲಿ, ಕೆಳಗಡೆ ಡ್ರಾಯರ್ ಇದು ಕಾಟ್ದು, ಅದರಲ್ಲಿ ಒಂದು ಬ್ಯಾಗ್ ಇಟ್ಟಿದ್ದೀನಿ. ಬ್ಯಾಗ್ ತೆಗಿಬೇಕು ಅಂತ. ಇದು ಮಸ್ಕಿಟೋ ನೆಟ್. ಇದು ಅಂದರೆ ಒಂದು ಟೆಂಟ್ ರೀತಿಲಿ ಬರುತ್ತಲ್ಲ, ಆ ನೆಟ್ ಇದು. ಚೇರ್ ಒಂದಿಟ್ಟಿದ್ದೀನಿ. ಅಂದರೆ 2 ಚೇರ್ ಅಷ್ಟೇ ಆಚೆ ತೆಗ್ದಿದ್ದೀನಿ. ಯಾರಾದರೂ ಬಂದಾಗಷ್ಟೇ ಈ ಚೇರ್ನ ಆಚೆ ಹೋಗ್ತೀನಿ. ಸುಮ್ಮನೆ ಮನೆ ತುಂಬ ಸಾಮಾನುಗಳಾಗ್ಬಿಡುತ್ತೆ ಅಂತ 2 ಚೇರ್ನಷ್ಟೇ ಆಚೆ ಇಟ್ಟಿದ್ದೀನಿ. ಇನ್ನೆರಡು ಚೇರ್ನ ಒಳಗಡೆ ಇಟ್ಬಿಟ್ಟಿದ್ದೀನಿ. ಇವಾಗ ಚೇರ್ ತೆಗೆದ್ರೆ ಮಾತ್ರ ಡ್ರಾಯರ್ ಓಪನ್ ಆಗೋದು. ಇವಾಗ ಚೇರ್ನ ತೆಗಿಬೇಕು.
ಓಪನ್ ಆಗುತ್ತೆ ಡ್ರಾಯರು. ಇದರಲ್ಲಿ ಒಂದಿಷ್ಟು ಸಾಮಾನುಗಳು ಇಟ್ಟಿದ್ದೀನಿ, ಅಂದರೆ ಜಾಸ್ತಿ ಯೂಸ್ ಆಗದೆ ಇರೋದು, ಪದೇ ಪದೇ ತೆಗಿಯೋಕ್ಕಾಗಬಾರ್ದು ಅಂತ. ಏನಮ್ಮ ಪೆನ್ನು, ಮಾಸ್ಕು, ಮತ್ತು ಇದು ಹೇರ್ ಜೆಲ್ ಯಾವಾಗ ಹಾಕಿದ್ದಾರೋ ಏನೋ ಇಲ್ಲೇ ಇರ್ತೀನಿ. ಖಾಲಿನೇ ಇದೆ, ಏನಿಲ್ಲ. ಇದರಲ್ಲಿ ಒಂದಿಷ್ಟು ಇಲ್ಲಿ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಆಗಿರೋ ನನ್ನ ಮಕ್ಕಳ ಬಟ್ಟೆ, ನನ್ನ ಬಟ್ಟೆ ಎಲ್ಲ ಇದೆ. ಅದು ತೆಗೆದ್ಬಿಟ್ಟು ಅಂದರೆ ಒಂದು ಕವರಲ್ಲಿ ಕಟ್ಟಿಟ್ಟಿದ್ದೀನಿ. ಅದು ತೆಗೆದ್ಬಿಟ್ಟು ಈ ಬ್ಯಾಗಲ್ಲಿ ತುಂಬಿಸಿ ಒಳಗಿಟ್ಬಿಡೋಣ ಅಂತ. ಸುಮ್ಮನೆ ಮನೆ ತುಂಬ ಅನಿಸ್ತಿರುತ್ತೆ, ಅದಕ್ಕೆ ಇದನ್ನು ತುಂಬಿಸ್ಬಿಡ್ಬೇಕು ಅಂತ. ಈ ಚೇರ್ ಮೇಲೇ ಕವರಲ್ಲಿ ಹಾಕಿಟ್ಟಿದ್ದೀನಿ. ಬೇಗ ಬೇಗ ಇದ್ರಲ್ಲಿ ಹಾಕ್ಕೊಂಡ್ಬಿಡ್ತೀನಿ, ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೋಬೇಕು. ಇಲ್ಲೆಲ್ಲ ಬಾಕ್ಸಲ್ಲೆಲ್ಲ ಅಂದರೆ ಆಚೆ ಕಡೆ ಹಂಗೆ ಇಟ್ಬಿಟ್ಟೆ ಸಾಮಾನುಗಳು ಧೂಳಾಗುತ್ತೆ. ಹೊಸ ಸಾಮಾನುಗಳು ಸುಮ್ಮನೆ ಧೂಳಿಂದ ತೊಳೆದು ಹಂಗೆ ಹಳೆ ಆಗಿಬಿಡುತ್ತೆ, ಯೂಸ್ ಮಾಡ್ದೇನೆ ಹಳೇದಾಗ್ಬಿಡುತ್ತೆ ಅಂತ ಈ ರೀತಿ ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು. ಅಂದರೆ ಬಾಕ್ಸ್ಗಳಲ್ಲಿದ್ದರೆ ಧೂಳಾಗೋದಿಲ್ಲ, ಏನೇ ಡಸ್ಟ್ ಬಂದರೂ ಸಾಮಾನುಗಳ ಮೇಲೆ ಕೂರೋದಿಲ್ಲ ಅಂತ. ಇದೆಲ್ಲ ಬಾಕ್ಸ್ಗಳ ಸಾಮಾನುಗಳಿದೆ. ಇಲ್ಲಿ ಸ್ವಲ್ಪ ಅಕ್ಕಿ, ಜೋಳ, ಗೋಧಿ ಚೀಲ ಕಟ್ಟಿಟ್ಟಿದ್ದೀನಿ, ಅಂದರೆ ಊರಿಂದ ತಂದಿರೋದು. ಇಲ್ಲೊಂದಿಷ್ಟು ಸಾಮಾನುಗಳಿದೆ. ಇಲ್ಲಿ ಇವ್ರ ಜೋಕಾಲಿ ಆಟ ಆಡೋದು, ಮತ್ತು ಈ ಬ್ಯಾಗಲ್ಲೂ ಸ್ವಲ್ಪ ಬಟ್ಟೆ ಇದೆ, ಈ ಬ್ಯಾಗಲ್ಲೂ ಇದೆ. ಆ ಎರಡು ಬ್ಯಾಗಲ್ಲಿಂದ ತೆಗೆದು ಇದರಲ್ಲಿ ಹಾಕಿಸ್ಬಿಡೋಣ ಅಂತ, ಒಂದೇ ಬ್ಯಾಗಲ್ಲಿ ಹಾಕಿಬಿಟ್ರೆ ಒಂದೇ ಹಾಕಿಬಿಡುತ್ತೆ ಅಂತ ಬೇಗ ಬೇಗ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಹಾಗೆ ಹಾಕ್ಕೊಂಡು ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ಬ್ಯಾಗು ಇವೆರಡು ಬ್ಯಾಗಲ್ಲಿರೋದು ತೆಗೆದ್ಬಿಟ್ಟು ಒಂದರಲ್ಲಿ ಹಾಕೋಣ ಅಂತ ಸುಮ್ಕೂರು. ಇದರಲ್ಲಿ ನನ್ನ ಮಕ್ಕಳದ್ದೆಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳಿದೆ. ಏನಿಲ್ಲ, ಹಿಂದಕ್ಕೆ ಸರ್ ಏನಿಲ್ಲ. ಇದರಲ್ಲಿ ಚಿಕ್ಕ ಚಿಕ್ಕ ಟೋಪಿಗಳು ಮತ್ತು ಚಿಕ್ಕ ಚಿಕ್ಕ ಬಟ್ಟೆಗಳು, ಅಂದರೆ ಅವ್ರಿಗೆ ಚಿಕ್ಕದಾಗಿರೋ ಬಟ್ಟೆಗಳು ಎಲ್ಲನೂ ತೆಗೆದು ಒಂದರಲ್ಲಿ ಹಾಕ್ಬಿಡ್ತೀನಿ. ನೋಡಿ, ಚೆನ್ನಾಗಿರೋ ಟೋಪಿಗಳಿದೆ, ಚಿಕ್ಕದಾಗಿದ್ದಾವೆ ಅಷ್ಟೆ. ಮತ್ತು ಈ ರೀತಿ ಹೊಸ ಜಾಕೆಟ್ಗಳು ನೋಡಿ, ಹೊಸದೇ ಇದೆ. ಒಂದು 2 ಇಲ್ಲ 3 ಬಾರಿ ಹಾಕಿರ್ಬೋದು ಅವನು, ಹಾಕೇ ಇಲ್ಲ, ಬಟ್ ಚಿಕ್ಕದಾಗಿದೆ ಅವನಿಗೆ. ತುಂಬ ಜಾಕೆಟ್ಗಳಿದೆ, ಒಂದು 2 ಇಲ್ಲ 3 ಇದೆ ನೋಡಿ. ಇದು ಕೂಡ ಹೊಸದಿದೆ, ತುಂಬ ಚೆನ್ನಾಗಿದೆ. ಇದ್ರ ಬಟನ್ ತುಂಬ ಚೆನ್ನಾಗಿದೆ, ನೋಡ್ಬೋದು, ಕ್ಯೂಟಾಗಿದೆ. ಮತ್ತು ಇಲ್ಲೊಂದಿದೆ, ಹಾಕೇ ಇಲ್ಲ ಅವನು. ಇದನ್ನಂತರೂ ಹಾಕಲೇ ಇಲ್ಲ ಅವನು. ಪಂಚೆ ಮತ್ತು ಶಾಲ್ ರೀತಿ ನೋಡ್ಬೋದು. ಈ ಶರ್ಟು ಮತ್ತು ಪಂಚೆ, ಇದು ಶಾಲು, ಇದನ್ನು ಹಾಕಲೇ ಇಲ್ಲ. ತಂದ್ವಿ, ಬಟ್ ಅವ್ನು ಹಾಕಲೇ ಇಲ್ಲ. ನೀನು ಬರಲ್ಲ ಇವಾಗ, ಅದು ಚಿಕ್ಕದಾಯಿತು. ಎಲ್ಲನೂ ತೆಗೆದು ಒಂದು ಬ್ಯಾಗಲ್ಲಿ ತುಂಬಿಸಿಟ್ಬಿಡ್ತೀನಿ. ಅಂದರೆ ಅತಿ ಹಳೆ ಬಟ್ಟೆಗಳೇನಿಲ್ಲ, ಅಂದರೆ ಅವ್ರು ಜಾಸ್ತಿ ಯೂಸ್ ಮಾಡ್ದೇ ಚಿಕ್ಕದಾಗಿರೋ ಬಟ್ಟೆಗಳು ಮಾತ್ರ ಇರೋದಿದು. ಇದೆಲ್ಲನೂ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಡ್ತೀನಿ. 2 ಬ್ಯಾಗ್ ಆಗಿದ್ದಕ್ಕೆ ಸ್ವಲ್ಪ ಜಾಸ್ತಿ ಲಗೇಜ್ ಅನ್ನಿಸ್ತಾ ಇದೆ, ಮನೇಲೆಲ್ಲ ಜಾಸ್ತಿ ಸಾಮಾನು ಅನ್ನಿಸ್ತಿದೆ, ಅದಕ್ಕೆ ಒಂದರಲ್ಲಿ ಹಾಕಿಟ್ಬಿಡ್ತೀನಿ. ನೋಡ್ಬೋದು, ಎಲ್ಲನೂ ಹಾಕಿದೆ. ಇವಾಗ ಒಂದೇ ಬ್ಯಾಗಲ್ಲಿ ಹಾಕಿದ್ದೀನಿ, ಅದೆರಡು ಖಾಲಿ ಮಾಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಅದೆರಡು ಬ್ಯಾಗ್ನ ಖಾಲಿ ಮಾಡಿ ಒಂದರಲ್ಲೇ ಹಾಕಿದ್ದೀನಿ. ಅಂದರೆ ಈ ಬ್ಯಾಗ್ ಸ್ವಲ್ಪ ದೊಡ್ಡದಿದೆ, ಜಿಪ್ಪೆಲ್ಲ ಕರೆಕ್ಟಾಗಿದೆ, ಬಟ್ ಇಲ್ಲೇ ಒಂಚೂರು ಇದಾಗಿದ್ರಿಂದ, ಇದು ದೊಡ್ಡದಿರೋದ್ರಿಂದ ಎಲ್ಲ ಬಟ್ಟೆನೂ ಇದರಲ್ಲಿ ಹಾಕಿದ್ದೀನಿ. ಇದು ನನ್ನ ಮಕ್ಕಳು ಚಿಕ್ಕವರಿದ್ದಾಗ, ಅಂದರೆ ವೆಟ್ಟು ಆಗಬಾರ್ದು ಅಂತ ಬೆಡ್ ಮೇಲೆ ಹಾಕೋದಕ್ಕೆ ತಂದಿರೋದು. ಮತ್ತು ಇದ್ರದ್ದು ದಿಂಬಾ ಕವರ್, ಸಾಫ್ಟ್ ಆಗಿರೋ ದಿಂಬಾ ಕವರ್ ರೀತಿ ಸ್ಟಿಚ್ ಮಾಡಿಬಿಡೋಣ 4 ಅಂತ ತೆಗ್ದಿದ್ದೀನಿ ಆಚೆ ಕಡೆ. ಇವಾಗ ಇದೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡು ಬಿಡಬೇಕು. ಇದ್ರದ್ದು ದಿಂಬಾ ಕವರ್ ಇದರಲ್ಲಿ ಒಂದಾಗುತ್ತೆ, ಇದರಲ್ಲಿ 2 ಆಗುತ್ತೆ, 4 ದಿಂಬಾ ಕವರ್ ರೆಡಿ ಆಗಿಬಿಡುತ್ತೆ ಅಂತ ಕವರ್ ಹೊಲಿಯೋದಕ್ಕೆ ಅಂತ ಆಚೆ ತೆಗ್ದಿದ್ದೀನಿ. ಅಂದರೆ ಸೈಡ್ಗೆ ತೆಗ್ದಿದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಇದು ಕೂಡ ರೆಡಿಯಾಗಿದೆ. ಇವಾಗೆಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡು ಬಿಡಬೇಕು. ನೋಡ್ಬೋದು, ಕಿಟಕಿ ಓಪನ್ ಮಾಡಿಬಿಟ್ಟು ಮಾಡ್ತಿದ್ದೀವಿ ಅಂದರೂ ಶೆಕೆ. ಅಷ್ಟು ಮಾಡುವಷ್ಟರಲ್ಲಿ ನೋಡಿ ಮನೆ ಹೊಟ್ಟೋಯ್ತು. ತುಂಬಾ ಶೆಕೆ ಇದೆ. ಇವತ್ತು ಮಳೆ ಬರುತ್ತೆ ಅನಿಸುತ್ತೆ. ಕ್ಲೀನ್ ಮಾಡಿಕೊಂಡೆ ಎಲ್ಲನೂ, ಇವಾಗ ನೀಟಾಗಿ ಇಟ್ಕೊಂಡ್ಬಿಟ್ಟೆ, ಹಂಗೆ ಕಸನೂ ಗುಡಿಸ್ಕೊಂಡೆ. ನೋಡ್ಬೋದು, ನನ್ನ ಮಕ್ಕಳಿಬ್ರು ಆಟ ಆಡ್ತಾ ಸ್ವಲ್ಪ ಬೆಡ್ಶೀಟ್ನ ಆ ಕಡೆ ಈ ಕಡೆ ಮಾಡಿದ್ದಾರೆ.
ಇದು ಆಚೆ ತೆಗ್ದಿದ್ದೀನಿ. ಎಲ್ಲನೂ ಕರ್ಟನ್ ಎಲ್ಲ ಹಾಕ್ಕೊಂಡ್ಬಿಟ್ಟೆ, ಕ್ಲೀನಾಗಿ ಇಟ್ಕೊಂಡು. ಅದು ಒಂದೇ ಬ್ಯಾಗ್ ಮಾಡಿದೆ, 2 ಬ್ಯಾಗ್ ಇಟ್ಕೊಂಡ್ಬಿಟ್ಟಿದೆ ಅಲ್ಲೇ. ಅದಕ್ಕೆ ಒಂದು ಬ್ಯಾಗನ್ನು ಮಾಡಿಬಿಟ್ಟು ಈ ಸೆಲ್ಸ್ಗೆಲ್ಲ ಕರ್ಟನ್ ಹಾಕ್ಕೊಂಡ್ಬಿಟ್ಟೆ. ಇಲ್ಲಿ ಒಂದು ಡಬ್ಬಿ ಮತ್ತು ಚಾಪೆ ಇಟ್ಟಿದ್ರೋದ್ರಿಂದ ಅಲ್ಲಿ ಒಂದು ಕರ್ಟನ್ ರೀತಿ ಹಾಕಿಬಿಟ್ಟಿದ್ದೀನಿ. ಕಸ ಕೂಡ ಗುಡಿಸ್ಕೊಂಡೆ ಎಲ್ಲ. ಇವರಿಬ್ಬರು ಟ್ರೈಪಾಡ್ ತೊಗೊಂಡು ಆಟ ಆಡ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.